ಎಲ್ಲರೂ ಕೂಡ ಪಕ್ಷಿ ಪ್ರೇಮಿಗಳಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿ ಗುಬ್ಬಚ್ಚಿಗೂಡು ಅಂತ ಹೇಳಿದ್ರೆ ಬರೀ ಗುಬ್ಬಚ್ಚಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಮನುಷ್ಯನಿಗೆ ಬಹುಮುಖ್ಯವಾಗಿ ಬೇಕಾದದ್ದು ಪರಿಸರ. ಆದರೆ ಅದನ್ನೇ ಮರೆತು ಇದೀಗ ಹೆಚ್ಚಿನವರು ಸ್ವಾರ್ಥಿಗಳಾಗುತ್ತಿದ್ದಾರೆ. ಆದರೆ ಪರಿಸರ ಪಕ್ಷಿ ಸಂಕುಲ ಉಳಿಸಬೇಕೆಂಬ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಂಪತಿ ಪರಿಸರ ಉಳಿಸುವ ಕಾರ್ಯವನ್ನು ನಿತ್ಯವೂ ಮಾಡುತ್ತಿದ್ದಾರೆ. ಅವರ ವಿಶಿಷ್ಟ ಕಾಳಜಿ, ಜಾಗೃತಿ ಕುರಿತ ವರದಿ ಇದು. ಪ್ರಕೃತಿಗೆ ಶರಣಾಗುವ, ಇಲ್ಲದಿದ್ದರೆ ಪ್ರಕೃತಿಯ ಶರಣಾಗಿರ್ತದೆ ಎನ್ನುವಂಥ ವಿಚಾರವನ್ನು ಹೇಳ್ತಾ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಎಲಿಯನಡುಗೋಡಿನ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿರುವ ನಿತ್ಯಾನಂದ ಶೆಟ್ಟಿ ಮತ್ತು ಎಂಕಾಂ ಪದವೀಧರೆಯಾಗಿರುವ ರಮ್ಯಾ ಅವರು ಉದ್ಯೋಗದತ್ತ ವಾಲದೆ ಕೃಷಿ ಚಟುವಟಿಕೆಯೊಂದಿಗೆ ಜೀವನ ನಡೆಸಿ ದೇಶದಾದ್ಯಂತ ಪರಿಸರ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ರಮ್ಯಾ ನಿತ್ಯಾನಂದ ಶೆಟ್ಟಿ, ಗುಬ್ಬಚ್ಚಿಗೂಡು ಜಾಗೃತಿ ಅಭಿಯಾನದ ಸಂಚಾಲಕಿ. ಇಲ್ಲಿ ಗುಬ್ಬಚ್ಚಿಗೂಡು ಅಂತ ಹೇಳಿದರೆ ಬರೀ ಗುಬ್ಬಚ್ಚಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಎಲ್ಲ ಪಕ್ಷಿಗಳನ್ನು ನಾವು ಹೇಗೆ ಸಂರಕ್ಷಣೆ ಮಾಡುವುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕರ್ನಾಟಕದಾದ್ಯಂತ ಹೋಗಿ ಶಾಲೆಗಳಿಗೆ ನೀಡ್ತಾ ಬಂದಿದ್ದೇವೆ. ಇದು ನಮಗೆ ತುಂಬ ಖುಷಿಯನ್ನು ಕೊಟ್ಟಿದೆ. ಇದೊಂದು ನಮ್ಮ ಹವ್ಯಾಸವಾಗಿ ಬೆಳೆದಿದೆ. ಇನ್ನೂ ಸಹ ಈ ಕಾರ್ಯಾಗಾರವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಇವರು ಪ್ರತಿನಿತ್ಯ ಪರಿಸರ ಜಾಗೃತಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅವರು ಗುಬ್ಬಚ್ಚಿಗೂಡು ಎಂಬ ಹೆಸರಿನಲ್ಲಿ ಈಗಾಗಲೇ ರಾಜ್ಯದ 350 ಶಾಲೆಗಳಿಗೆ ಭೇಟಿ ನೀಡಿ ಉಚಿತವಾಗಿ ಮಾರ್ಗದರ್ಶನ ನೀಡಿದ್ದಾರೆ. ಇನ್ನು ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ಉತ್ತರಾಖಂಡ, ದಿಲ್ಲಿಗೆ ಭೇಟಿ ನೀಡಿ ಅಲ್ಲಿಯೂ ಶಾಲಾ ಮಕ್ಕಳಿಗೆ ಪರಿಸರ ಜಾಗೃತಿ, ಪಕ್ಷಿ ಸಂಕುಲ ಉಳಿವಿನ ಬಗ್ಗೆ ಜಾಗೃತಿ ನೀಡಿದ್ದಾರೆ. ಎಲ್ಲ ಕಾರ್ಯಗಳಿಗೆ ತಮ್ಮಿಬ್ಬರ ಪುಟಾಣಿ ಮಕ್ಕಳಾದ ನಿಸರ್ಗ ಮತ್ತು ಪ್ರಕೃತಿಯವರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನಾನು ನಿತ್ಯಾನಂದ ಶೆಟ್ಟಿ, ಗುಬ್ಬಚ್ಚಿಗೂಡು ಜಾಗೃತಿ ಅಭಿಯಾನದ ರೂವಾರಿ. ಅಮ್ಮನ ಪ್ರೇರಣೆಯಿಂದ ಪಕ್ಷಿ ಪ್ರೇಮಿಯಾಗಿ ನಾನು ನನ್ನ ಮನೆಯಲ್ಲಿ ಒಂದು 2 ಎಕರೆ ಜಾಗವನ್ನು ಪಕ್ಷಿಗಳಿಗೆ ಮೀಸಲಿಟ್ಟು ಪಕ್ಷಿಗಳಿಗೆ ಬೇಕಾಗಿರುವಂಥ ವಾತಾವರಣವನ್ನು ಒದಗಿಸಲು ಪ್ರಯತ್ನಿಸಿದ್ದೇನೆ. ಪಕ್ಷಿಗಳಿಗೆ ಬೇಕಾಗಿರುವಂಥ ಗಿಡಗಳನ್ನು ನೆಟ್ಟು, ಹಣ್ಣು ಹಂಪಲುಗಳ ಗಿಡಗಳನ್ನು ನೆಟ್ಟು, ಹೂವಿನ ಗಿಡಗಳನ್ನು ನೆಟ್ಟು, ಜೊತೆಗೆ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರವನ್ನು ಇಟ್ಟು, ಆ ನೀರು ಮತ್ತು ಆಹಾರದ ಒಂದು ಕಾರಣದಿಂದ ವಲಸೆ ಹೋಗುವ ಪಕ್ಷಿಗಳ ವಲಸೆ ಹೋಗುವ ಪಕ್ಷಿಗಳಿಗೆ ಒಂದು ಆವಾಸ ಸ್ಥಾನವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಪಕ್ಷಿ ಪ್ರೇಮಿಗಳಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ನಮ್ಮ ಚಿಂತನೆ ನಮ್ಮಲ್ಲಿ ಸಾಯಬಾರ್ದು, ಈ ಎಳವೆಯ ಮಕ್ಕಳ ಮನದಲ್ಲಿ ಮೂಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಭಾರತದಾದ್ಯಂತ ಸಂಚರಿಸ್ತಿದ್ದೇನೆ. ನಾನು ಮತ್ತು ನನ್ನ ಧರ್ಮಪತ್ನಿ ರಮ್ಯಾ ನಿತ್ಯಾನಂದ ಶೆಟ್ಟಿ. ನಾವು ಯಾವುದೇ ಟ್ರಸ್ಟ್ ಅಲ್ಲ, NGO ಅಲ್ಲ, ಯಾರ ಅಧೀನದಲ್ಲಿ ನಾವಿಲ್ಲ. ಯಾರು ಅವಕಾಶ ಕೊಡ್ತಾರೋ ಶಾಲೆಗಳಿಗೆ ಹೋಗಿ ಕೇಳಿದಾಗ ಯಾರು ಅವಕಾಶ ಕೊಡ್ತಾರೋ ಅಲ್ಲಿ ಹೋಗಿ ನಾವು ಒಂದು ಉಚಿತವಾಗಿ ಕಾರ್ಯಾಗಾರವನ್ನು ಮಾಡಿ ಮಕ್ಕಳ ಮನದಲ್ಲಿ ಒಂದು ಪರಿಸರ ಪ್ರಜ್ಞೆಯನ್ನು ಮೂಡಿಸಲು ಪ್ರಯತ್ನವನ್ನು ನಾವು ಪಟ್ಟಿದ್ದೇವೆ. ಇದರಲ್ಲಿ ಕೂಡ ನಾವು ಯಶಸ್ಸನ್ನು ಸಾಧಿಸಿದ್ದೇವೆ. ಮನೆಗೆ ನಾವು ದಾಳಿಯನ್ನು ಮಾಡಿದ್ದೇವೆ, ಅವುಗಳು ನಮ್ಮ ಮನೆಗೆ ದಾಳಿ ಮಾಡಿಕೊಂಡು, ಹಾಗಾಗಿ ನಾವು ಹಲವು ವರ್ಷಗಳಿಂದ ಈ ದಂಪತಿ ಒಟ್ಟಾಗಿ ರಾಜ್ಯ ಹಾಗೂ ದೇಶದ ವಿವಿಧೆಡೆ ತೆರಳಿ ಪಕ್ಷಿಗಳು ಮತ್ತು ಪರಿಸರ ಉಳಿವಿನ ಬಗ್ಗೆ ಮೂಡಿಸುತ್ತಿರುವ ಜಾಗೃತಿಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಒಟ್ಟಿನಲ್ಲಿ ಪಕ್ಷಿ ಮತ್ತು ಪರಿಸರಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ಈ ದಂಪತಿಯ ಕಾರ್ಯ ಶ್ಲಾಘನೀಯ. ಹಾಗಾದ್ರೆ ಎರಡು ಕೂಡ ಪಕ್ಷಿ ಪ್ರೇಮಿಗಳಾಗ್ತೀರಿ ಎನ್ನುವಂತಹ ವಿಶ್ವಾಸದೊಂದಿಗೆ, ಆಶಯದೊಂದಿಗೆ ಎಲ್ಲರೂ ಕೂಡ ಪಕ್ಷಿ ಪ್ರೇಮಿಗಳಾಗಿ ಪ್ರಕೃತಿಗೆ ಶರಣಾಗುವ, ಇಲ್ಲದಿದ್ದರೆ ಈ ಪ್ರಕೃತಿಯೇ ನಮ್ಮನ್ನು ಶರಣಾಗಿತ್ತದೆ.